ದೇಶಾದ್ಯಂತ ರೈತರು ದೆಹಲಿ ಚಲೋ ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ಅದಕ್ಕೆ ಪೂರ್ವ ತಯಾರಿ ದೆಹಲಿಯ ಪೊಲೀಸರು ಸಹಿತ ಮಾಡ್ಕೊಂಡಿದ್ದಾರೆ. ದೆಹಲಿಯ ನೀವು ಯಾವುದೇ ಗಡಿ ಭಾಗಕ್ಕೆ ಬಂದರೂ ಸಹಿತ ಅತಿ ಹೆಚ್ಚಿನ ಭದ್ರತಾ ಕೋಟೆಯನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ರೈತರು ದೆಹಲಿಯ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಯಾವ ಮಟ್ಟಿಗೆ ಅಂದ್ರೆ ಬರೋಬ್ಬರಿ 7 ಸುತ್ತಿನ ಕೋಟೆಯ ರೀತಿಯಲ್ಲಿ ಇಲ್ಲಿ ಏನಂದ್ರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ನನ್ನ ಹಿಂಭಾಗದಲ್ಲಿ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಲ್ಲಿ ಏನಂದ್ರೆ ಭದ್ರತೆಯನ್ನ ಕೊಡ್ಲಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಏನಂದ್ರೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಯಾವೊಬ್ಬ ರೈತರು ಯಾವೊಬ್ಬ ಏನಂದ್ರೆ ಜನರು ಸಹಿತ ಟ್ರಾಫಿಕ್ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕ್ರಿಯೇಟ್ ಆಗಿದೆ, ಮತ್ತೊಂದು ಕಡೆಗೆ ಈ ಒಂದು ಭದ್ರತೆಯ ದೃಷ್ಟಿಯನ್ನು ನೋಡ್ತಾ ಹೋದ್ರೆ ಎಂತಹ ಟ್ರ್ಯಾಕ್ಟರ್ ಗಳನ್ನ ತೆಗೆದುಕೊಂಡು ಬಂದರೂ ಸಹಿತ ಇಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ನುಗ್ಗೋದಕ್ಕೆ ಆಗೋದಿಲ್ಲ. ನಿಮ್ಗೆ ವಿಜುವಲ್ಸ್ ಅಲ್ಲಿ ಮೊದಲಿಂದನೂ ಏನಂದ್ರೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ ನಾನು ನಿಮ್ಗೆ. ಮೊದಲು ಫಸ್ಟ್ ನಿಮ್ಗೆ ಲಾಸ್ಟ್ ಬೌಂಡ್ರಿ ಅಂತ ಕಾಣಿಸ್ತಾ ಇರುವಂತದ್ದು ಇದು ಕಂಟೈನರ್ಗಳು. ಈ ಕಂಟೈನರ್ ಗಳನ್ನ ಫಸ್ಟ್ ಮೊದಲ ಹಂತದಲ್ಲಿ ಭದ್ರತೆಯನ್ನು ಕೊಡಲಾಗಿದೆ. ಅದಾದ್ಮೇಲೆ ಬ್ಯಾರಿಕೇಡ್ ಗಳನ್ನ ಹಾಕಲಾಗ್ತಾ ಇದೆ. ಆ ಬ್ಯಾರಿಕೇಡ್ ಗಳನ್ನ ಹಾಕಿದ ಮೇಲೆ ಮುಂದಿನ ಹಂತದ ಒಂದು ಸೆಕ್ಯೂರಿಟಿ ಯಾವ ರೀತಿಯಾಗಿದೆ ಅಂತಂದ್ರೆ ಈ ಒಂದು ತಂತಿ ಬೇಲಿಗಳನ್ನ ಬರ್ತಾವಲ್ಲ, ಆ ತಂತಿ ಬೇಲಿಗಳನ್ನ ಹಾಕಲಾಗಿದೆ. ತಂತಿ ಬೇಲಿಗಳ ನಂತರ ಕಾಣಿಸುವಂತದ್ದೇನಂದ್ರೆ ಬ್ರಿಕ್ಸ್ ಗಳು, ಅದು ಸಿಮೆಂಟ್ ಬ್ಲಾಕ್ಸ್ ಗಳು. ಆ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಏನಂದ್ರೆ ನಿನ್ನೆ ತಾನೇ ಇದರಿಂದ ಕ್ರೇನ್ ಗಳ ಮೂಲಕವಾಗಿ ತೆಗೆದುಕೊಂಡು ಬಂದು ಇಲ್ಲಿ ಹಾಕಲಾಗಿದೆ. ಅದರ ಜೊತೆಗೆ ಅದರ ಮುಂದ್ಗಡೆ ಸಿಮೆಂಟ್ ಹಾಕಿ ಸಂಪೂರ್ಣವಾಗಿ ಇಡೀ ರಸ್ತೆಯನ್ನೇ ಕ್ಲೋಸ್ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಮುಂಭಾಗದಲ್ಲಿ ಅದಕ್ಕಿಂತ ಮುಂಭಾಗದಲ್ಲಿ ಕಾಣಿಸ್ತಾ ಸಿಗುವಂತದ್ದೇನು ಅಂದ್ರೆ ಏನಂದ್ರೆ ರಸ್ತೆಯಲ್ಲೇ ಮೊಳೆಯನ್ನ ಹೊಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ರಸ್ತೆಯಲ್ಲಿ ಮೊಳೆ ಹೊಡೆದ್ರೆ ಅಪ್ಪಿತಪ್ಪಿ ಏನಾದ್ರು ಟ್ರ್ಯಾಕ್ಟರ್ ಗಳಾದ್ರೂ ಬಂದ್ರೆ ಅಥವಾ ವೆಹಿಕಲ್ಸ್ ಗಳು ಬಂದಿದ್ದೆ ಆದ್ರೆ ಮೊದಲ ಹಂತದಲ್ಲೇ ಅವುಗಳನ್ನ ತಡೆಯುವಂತದಂದ್ರೆ ಟೈರ್ ಗಳನ್ನ ಪಂಕ್ಚರ್ ಮಾಡೋ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಮುಂದೆ ಸಂಚಾರ ಮಾಡದ ರೀತಿಯಲ್ಲಿ ಏನಂದ್ರೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮತ್ತೆ ಸಾವಿರಾರು ಜನ ಪೊಲೀಸರನ್ನ ನಿಯೋಜನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಕೇವಲ ದೆಹಲಿ ಪೊಲೀಸ್ ಮಾತ್ರ ಅಲ್ಲ, ಕೇಂದ್ರ ಮೀಸಲು ಪಡೆ ಏನೋ ಆಂಟಿ ರ್ಯಾಪಿಡ್ ಫೋರ್ಸ್, ಅದರ ಜೊತೆಗೆ ಏನಂತಂದ್ರೆ ವಿಶೇಷವಾದಂತಹ ಭದ್ರತಾ ಪಡೆ, ಈ ಎಲ್ಲಾ ಪಡೆಗಳನ್ನ ಸಹಿತ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರುವಂತದ್ದು ಇದು ಹರಿಯಾಣ, ಪಂಜಾಬ್ ಮತ್ತೆ ಚಂಡೀಗಢ ಈ 3 ಭಾಗದಿಂದ ಬರುವಂತಹ ಕನೆಕ್ಟ್ ಆಗುವಂತಹ ಪ್ರಮುಖವಾದಂತಹ ರಸ್ತೆ. ಈ ರಸ್ತೆ ಈಗ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಲಾಗಿದೆ. ಈ ಕೇವಲ ಇಲ್ಲಿ ದಿನನಿತ್ಯ ಓಡಾಡುವಂತಹ ಜನಸಾಮಾನ್ಯರಿಗೆ ಮಾತ್ರ, ಕಾರುಗಳಿಗೆ ಮತ್ತೆ ಸಾರ್ವಜನಿಕ ಬಸ್ ಏನಿದಾವಲ್ಲ ಅವುಗಳಿಗೆ ಬರೋದಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಏನಂದ್ರೆ ಪ್ರತಿಭಟನೆಕಾರರಿಗಾಗ್ಲಿ ಅಥವಾ ಟ್ರ್ಯಾಕ್ಟರ್ ಗಳಿಗಾಗಿರಲಿ ಅಥವಾ ಟ್ರಕ್ ಗಳಿಗಾಗಿರಲಿ ಬರೋದಕ್ಕೆ ಅವಕಾಶವನ್ನ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇಲ್ಲ. ಮತ್ತೆ ಅದರ ಜೊತೆಗೆ ಇನ್ನೊಂದು ಕಡೆಗೆ ಏನಂದ್ರೆ ಇಲ್ಲಿ ಒಂದೊಂದು ವೆಹಿಕಲ್ಸ್ ಹೋಗುವಂತಹ ಸಂದರ್ಭದಲ್ಲೂ ಸಹಿತ ಪೊಲೀಸರು ಚೆಕ್ ಮಾಡಿ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ಇಡೀ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಇಂದ ಕೂಡಿರುವಂತದ್ದು. ಸುಮಾರು 12ರಿಂದ 14 ಕಿಲೋಮೀಟರ್ಗಳ ಉದ್ದ ಟ್ರಾಫಿಕ್ ಈಗಾಗಲೇ ನಿರ್ಮಾಣವಾಗಿದೆ. ಈ ಒಟ್ಟು 3 ದಿವಸಗಳ ಕಾಲ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದು ಇವತ್ತು ಮೊದಲ ದಿವಸ ಆಗಿರುವಂತಹ ಕಾರಣಕ್ಕಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಏನಂದ್ರೆ ಇದು ಕೇವಲ ನಾನು ನಿಂತಿರುವಂತಹ ಸ್ಥಳ ಇದು ಏನೋ ಹರಿಯಾಣ ಮತ್ತೆ ದೆಹಲಿ ಕನೆಕ್ಟ್ ಆಗುವಂತಹ ಸಿಂಗೂರ್ ಗಡಿ ಭಾಗ. ಇದನ್ನ ಹೊರತುಪಡಿಸಿ ಗಾಜಿಯಾಬಾದ್ ಇರಬಹುದು ಅಥವಾ ಸಿಕ್ರಿ, ಈ 2 ಗಡಿ ಭಾಗದಲ್ಲೂ ಸಹಿತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ರೀತಿಯಾದಂತಹ ಭದ್ರತೆಯನ್ನ ಮಾಡಲಾಗಿದೆ. ಈ ಕಾರಣಕ್ಕಾಗಿ ರೈತರ ಪ್ರತಿಭಟನೆಯನ್ನ ದೆಹಲಿಯ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಪೊಲೀಸರು ಈ ಬಾರಿ ಕಲ್ಪಿಸುವಂತಹ ಸಾಧ್ಯತೆಯೂ ಸಹಿತ ತೀರಾ ವಿರಳ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.